ಅಯ್ಯಪ್ಪ. ಅಲ್ಲ ರಾಣಿ, ಗಂಡರೂರ್ಗೆ ಹೋಗಿ ನನ್ನ ಗಂಡ ಆಸ್ತಿ ಸಂಪಾದನೆ ಮಾಡ್ಯವನ ಇಲ್ವಾ ಅಂತೇಳಿ ಕೇಳ್ಕೊಂಬತ್ತೀನಿ ಅಂತ ಹೋದ್ಲು. ಯಾಕಿನ್ನ ಬರ್ಲಿಲ್ವೇನಪ್ಪ? ಯೋಟತ್ತಾತು ಬರ್ಬೇಕಾಗಿತ್ತಲ್ಲ ಇಟ್ಟತ್ಗೆ. ಅಯ್ಯೋ, ರಾಣಿ ಗಂಡ ಏನಾದರೂ ಆಸ್ತಿ ಸಂಪಾದನೆ ಮಾಡಿದ್ರೆ ಅವಳು ಗಂಡನ ಮನೆಗೆ ಹೋಗ್ತಾಳೆ ಅನ್ಸುತ್ತೆ. ಹೋದ್ರೆ ಅಯ್ಯೋ, ದಿನ ನಾನು ಒಬ್ಳೆ ಕೂಲಿ ಹೋಗ್ಬೇಕಲ್ಲಪ್ಪ, ನಾನು ಒಬ್ಳೆ ತರಕಾರಿ ಮಾರಬೇಕು, ನಾನು ಒಬ್ಳೇನೆ ಆ ಹೊಸ ನೋಡ್ಕೋಬೇಕು. ಏನಪ್ಪ ಇದು? ಅತ್ತೆ ಅತ್ತೆ, ರಾಣಿ ಬಂದ್ಲೆ? ಓ ಬಂದ್ಲು ಕಣೆ, ಅವಳು ಬಂದು ನಾಳೆ 1 ಗಂಟೆ ಮ್ಯಾಲಾತು. ಯಾಕೆ? ಹೌದಾ, ಏನಂತೆ? ಅವಳು ಗಂಡ ಆಸ್ತಿ ಸಂಪಾದನೆ ಮಾಡ್ಯವನಂತ, ಇವಳು ಹೋಗ್ತಾಳಂತ ಗಂಡನ ಮನೆಗೆ. ಎಲ್ಲಿದ್ದಾಳೆ ಅವಳು ಇವಾಗ? ಓ ಕಣೆ, ಅಯ್ಯ ನಾನು ಸುಳ್ಳು ಹೇಳ್ತೀನಿ ಅನ್ಕೊಂಡಿದ್ದೆ. ತಾಯಿ ಮಗಳನು ನಾನು ಹೇಳಿದ್ದು ನಿಜಾನೇ. ಮತ್ತೀಗ ಅವಳು ಹೋಗಿ ಇವಾಗ ಅಲ್ಲಿ ವಿಚಾರಿಸ್ಕೊಂಡ್ ಬಂದೇವಳಂತೆ. ಎಲ್ಲ ಆಸ್ತಿನೂ ಸಂಪಾದನೆ ಮಾಡ್ಯಾವಂತೆ. ಅವ್ರ ಅಕ್ಕ ಇವನು ಸೇರ್ಕೊಂಡು ಚೆನ್ನಾಗಿ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ಯವ್ರೆ. ನಿನ್ನ ಮಗಳು ನೋಡು ಇವಾಗ ಹೋಗ್ತಾಳಂತೆ ಗಂಡನ ಮನೆಗೆ. ಅದಕ್ಕೆ ಬಟ್ಟೆನೆಲ್ಲ ಬ್ಯಾಗ್ನಾಕೆ ಇಕ್ಕೆಂಬ್ತಾ ಇದ್ದಾಳೆ. ಅಂದ್ರೆ ರಾಣಿ ಹೋದ್ರೆ ನಾನು ಒಬ್ಬಳೆ ಸಂಪಾದನೆ ಮಾಡ್ಬೇಕಾ ದುಡ್ಡ? ಇನ್ನು ನನ್ನ ಗಂಡಗೆ 20,000, ಈಗ ಒಂದು 8,000 ಏನೋ ತೀರೈತೆ ಅಷ್ಟೇನೆ. ಇನ್ನು 12,000 ನಾನು ಒಬ್ಬಳೆ ದುಡಿಬೇಕು ಅಂತಂದ್ರೆ ಇನ್ನು 3 ತಿಂಗಳು ದುಡಿದ್ರು ಆಗಲ್ಲ ಅನ್ಸುತ್ತೆ. ಅಯ್ಯೋ, ಇಬ್ರು ದುಡ್ದಿರೋದಕ್ಕೆ ಇಷ್ಟು ದಿನ ಆಗೈತಿ. ಇನ್ನು ನಾನು ಒಬ್ಬಳೇನೆ ಸಾಯ್ಬೇಕು ಅಂತಂದ್ರೆ ಅಯ್ಯೋ, ಈ ರಾಣಿ ಈಗಲೇ ಹೋಗ್ಬೇಕಾ? ಈ ದುಡ್ಡೆಲ್ಲ ತೀರಿದ್ಮೇಲೆ ಹೋಗಿದ್ರೆ ಆಗ್ತಿರ್ಲಿಲ್ವಾ? ಹೌದೇನತ್ತೆ, ಹೋಗ್ತಾಳಂತ? ಯಾವಾಗ ಹೋಗ್ತಾಳಂತೆ? ಹೇಳಿಲ್ವೇನೆ? ಅಲ್ಲ ಬಟ್ಟೆ ಇಕ್ಕೆಂಬ್ತಾ ಇದ್ದಾಳೆ, ಈಗಲೇ ಹೋಗ್ತಾಳಂತೆ ಅವಳು. ಮೋಸ ಇದು, ಮೋಸ. ಅಲ್ಲಿ ಗಂಡ ಆಸ್ತಿ ಇಲ್ಲ ಅಂತೇಳಿ ಇಲ್ಲಿಗೆ ಬಂದ್ಲು. ಇವಾಗ ಇಲ್ಲಿ ಅವ್ರ ಅಪ್ಪಗೆ ದುಡ್ಡು ಸಂಪಾದನೆ ಮಾಡಿಕೊಡ್ಬೇಕು, ಕೂಲಿ ಹೋಗ್ಬೇಕಾಗುತ್ತೆ, ತರಕಾರಿ ಮಾರ್ಬೇಕಾಗುತ್ತೆ ಅಂತೇಳಿ ನನ್ನ ಒಬ್ಬಳನ್ನೇ ತಗಲಾಕಿ ಈಗ ಗಂಡನ ಮನೆಗೆ ಹೋಗ್ತಾಳಂತ ಅವಳು. ಇವಾಗ ಹೋಗಂಗಿಲ್ಲ ಅವಳು. 20,000 ದುಡ್ಡ ಅವ್ರ ಅಪ್ಪಗೆ ಕೊಟ್ಬಿಟ್ಟು ಆಮೇಲೆ ಹೋಗ್ಲಿ ಅವಳು ಗಂಡನ ಮನೆಗೆ. ನಾನು ಒಬ್ಳೆ ಹೆಂಗ್ ಸಂಪಾದನೆ ಮಾಡೋಣ? ಇನ್ನು 12,000 ದುಡಿಬೇಕು. ರಾಣಿ ರಾಣಿ, ಬಾರಿ ಇಲ್ಲಿ, ಬಾರಿ ಇಲ್ಲಿ, ಇವತ್ತು ಹೋಗ್ಬೇಡ ನೀನ್ ಗಂಡನ ಮನೆಗೆ. ಏನಮ್ಮ ಇವಾಗ ಬಂದೆ? ತರಕಾರಿ ಮಾರಿದ್ದೆಲ್ಲ ಆತೆ? ಏನ ತರಕಾರಿ ಮಾರದಂಗಿರ್ಲಿ, ಈಗ ನೀನ್ ಬ್ಯಾಗ್ ತಗೊಂಡು ಗಂಡನ ಮನೆಗೆ ಹೋಗ್ತಾ ಇದೆಯಂತೆ, ನಿಜ ನೀನೆ? ಹೂ ಕಣಮ್ಮ, ನಾನು ಹೋಗಿದ್ನಲ್ಲ, ನನ್ನ ಗಂಡ ಸಂಪಾದನೆ ಮಾಡ್ಯವನ ಆಸ್ತಿನ ಇಲ್ವಾ ಅಂತ ಹೇಳಿ ತಿಳ್ಕೊಂಬರಕ್ಕೆ ಅಲ್ಲಿ ಎಲ್ಲಾರನು ವಿಚಾರಿಸ್ತೆ. ನನ್ನ ಗಂಡ ಇವಾಗ ಮೊದ್ಲಿನಂಗೆ ಶ್ರೀಮಂತರಾಗ್ಯವ್ರಂತೆ, ಮನೇನೂ ಬಿಡಿಸ್ಕೊಂಡವನಂತೆ, ಜಮೀನ್ ಪತ್ರನೂ ಸಿಕ್ಕ್ಯವಂತೆ. ಒಡವೆ ಒಂದಿಲ್ಲ, ಅಡಿಕೆ ಗಿಡ ಎಲ್ಲನ ಇದಾವಲ್ಲ, ಅಡಿಕೆ ವ್ಯಾಪಾರ ಬೇರೆ ಚೆನ್ನಾಗಿ ಕೊಯ್ಯತ್ತೈತೆ ಅಂತೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾನಂತೆ ನನ್ನ ಗಂಡ ಇವಾಗ. ಅದಕ್ಕೆ ನಾನು ಬ್ಯಾಗ್ನಾಗ ಬಟ್ಟೆ ಎಲ್ಲ ತುಂಬ್ಕೊಂಡು ಈಗಲೇ ಹೋಗೋಣ ಅಂತ ಹೊರಟಿದ್ದೀನಿ ಕಣಮ್ಮ. ರಾಣಿ, ಇದು ಮೋಸ ಕಣೆ. ನಿಮ್ಮ ಅಪ್ಪಗಿನ್ನ 20,000 ಕೊಡೋದು ಇನ್ನು ನಮ್ಗೆ ಮುಗ್ದಿಲ್ಲ. ಈಗ 8,000 ಅಷ್ಟೇ ಕೊಟ್ಟಿರೋದು ಸಂಪಾದನೆ ಮಾಡಿ. ನಾನು ನೀನು ಕೂಲಿ ಹೋಗಿ ತರಕಾರಿ ಮಾರಿ ಹಾಲು ಕರೆದು ಎಲ್ಲ ಸೇರಿಸಿದ್ರು 8,000 ಆಗೈತೆ ಅಷ್ಟೇ. ಇನ್ನು 12,000 ಕೊಡ್ಬೇಕು ನಿಮ್ಮ ಅಪ್ಪಗೆ. ಇವಾಗ ನೀನು ನನ್ನ ಒಬ್ಬಳನ್ನೇ ಬಿಟ್ಟೋದ್ರೆ ಹೆಂಗ್ ಸರಿಯಾಗುತ್ತೆ? ಇರು, 12,000 ಎಲ್ಲ ಸಂಪಾದನೆ ಮಾಡಿ ಕೊಟ್ಟು ಆಮೇಲೆ ಹೋಗಿವೈತೆ, ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಹೋಗಮ್ಮ. ನನ್ನ ಗಂಡನ ಮನೆಗೆ ನಾನು ಹೋಗ್ತೀನಿ, ನೀನೇ ಸಂಪಾದನೆ ಮಾಡಿ ಕೊಡು. ನನ್ಗೇನು ಹೇಳ್ತೀಯ? ನೀನ್ ತಾನೇ ಸುಳ್ಳು ಹೇಳಿ ಇಸ್ಕೊಂಡು ಹೋಗಿದ್ದು, ನೀನ್ ತಾನೇ ಅಲಸ್ಮಕ್ಕ ಇಂತಾಗೆ 20,000 ದುಡ್ಡು ಕೊಡ್ತೀನಿ ಅಂತ ಒಪ್ಪತ್ಕೊಂಡಿದ್ದು. ನಾನೇನೋ ಸುಳ್ಳು ಹೇಳಿದ್ದೆ ಅಂತ ಹೇಳಿ ನಿನ್ ಜೊತೆಗೆ ಇಷ್ಟು ದಿನ ಕೆಲ್ಸಕ್ಕೆ ಬಂತಿದ್ದೆ, ಕೂಲಿ ಬತ್ತಿದ್ದೆ. ಇವಾಗ ಯಾಕೆ ಬರೋಣ? ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ನಾನು ಜಯಮ್ಮ, ನಿನಗೆ ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಮದುವೆ ಆಗಿರೋ ಮಗಳನ್ನ ಮನೆ ಕರ್ಕೊಂಬಂದು ಇಷ್ಟು ದಿನ ತಪ್ಪು ಮಾಡಿದೆ. ಈಗ ಮಗಳು ಗಂಡನ ಜೊತೆಗೆ ಹೋಗ್ತೀನಿ ಅಂತ ಇದ್ದೆ, ನೀನು ಹೋಗೋದು ಬೇಡ ಅಂತ ಹೇಳ್ತಾ ಇದ್ಯಾ? ಬಿಡು, ನಿನ್ ಕಷ್ಟ ನಿನಗೆ ಇರ್ಲಿ ಹೇಳು, ನೀನೇ ಸಂಪಾದನೆ ಮಾಡಿ ಕೊಡು ನಿನ್ ಗಂಡಗೆ. ಏನು ಬೇರೆಯವ್ರಿಗೇನು ಕೊಡಲ್ಲ ನೀನು. ನಿನ್ನ ಮಗಳು ಜೀವನ ಚೆನ್ನಾಗಾಗ್ತೈತಲ್ಲ ಇವಾಗ, ಅದಕ್ಕೆ ಸಂತೋಷವಾಗಿ ಕಳಿಸ್ಕೊಡು ಹೋಗು ಅಂತ ಹೇಳಿ. ಹೋಗ್ಬೇಡ ಅಂತ ಹೇಳ್ತಾ ಇದೆಯಲ್ಲ, ನೀನೇ ಅಂತ ತಾಯಿನಿ. ಅತ್ತೆ ಹೋಗ್ಲೇಳು, ರಾಣಿ ಚೆನ್ನಾಗಿರ್ಬೇಕು ಅಂತಾನೆ ನನಗೂ ಆಸೆ. ನನ್ನ ಮಗಳು ಶ್ರೀಮಂತ ಮನೆಗೆ ಸೊಸೆ ಆಗ್ಬೇಕು ಅಂತಾನೆ ನಾನು ಕನಸ್ಕೊಂಡಿದ್ದು, ಮದುವೆ ಮಾಡ್ಬೇಕು ಅಂತಾನೆ. ಆದ್ರೆ ಏನ್ ಮಾಡ್ತೀಯ, ಇವಳು ಹೋಗಿ ಅವ್ನ ಯಾರನ್ನ ಮದುವೆ ಆಗ್ಬಿಟ್ಲು. ಅವ್ರ ಅಪ್ಪ ನೋಡಿದ್ರೆ ಆಸ್ತಿ ಎಲ್ಲ ಕಳ್ಕೊಂಡಿದ್ದ. ಹೆಂಗ ಇವಾಗ ಅವಳ ಗಂಡ ಸಂಪಾದನೆ ಮಾಡೇನಂತೆ ತಿರ್ಗಾ ಆಸ್ತಿನ. ಆಸ್ತಿ ಸಂಪಾದನೆ ಮಾಡ್ಲೇಳು, ನಿಧಾನಕ್ಕೆ ಹೋಗ್ಲೇಳು. ಏನು ಅರ್ಜೆಂಟ್ ಏನೈತೆ ಈಗಲೇ ಹೋಗ್ಬೇಕು ಅಂಬೋದು? ಇಲ್ಲಿ ಎಲ್ಲನ ಕೂಲಿ ಹೋಗ್ಬೇಕಾಗುತ್ತೆ, ತರಕಾರಿ ಮಾರ್ಬೇಕಾಗುತ್ತೆ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗಕ್ಕೆ ಇವಳು ಇವತ್ತೇ ಹೋಗ್ತೀನಿ ಅಂತ ವಾಲ್ಟ್ ನಿಂತಿರೋದು ಅಲ್ವೇನೇ ರಾಣಿ? ಯಮ್ಮ, ನಾನು ಅವತ್ತೇ ಹೇಳಿದ್ದೆ ನನ್ನ ಗಂಡಗೆ, ನೀನು ಮತ್ತೆ ಆಸ್ತಿ ಸಂಪಾದನೆ ಮಾಡು, ಅವಾಗ ಬರ್ತೀನಿ ಅಂತ ಹೇಳಿ. ಈಗ ನನ್ನ ಗಂಡ ಆಸ್ತಿ ಸಂಪಾದನೆ ಮಾಡ್ಯಾರೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದ್ರಾಗೇನೈತಿ ತಪ್ಪು? ತಪ್ಪೇನು ಇಲ್ಲಮ್ಮ, ಹೋಗು. ನೀನು ಸಂತೋಷವಾಗಿರ್ಬೇಕಂಬುದೇ ನನಗೂ ಬೇಕಾಗಿರೋದು. ಆದ್ರೆ ಇಲ್ಲಿ ನಾನೊಬ್ಳೆ ಸಾಯನಾ? ನಿಮ್ಮ ಅಪ್ಪ ಹೇಳು, ಬಿಟ್ಬಿಡಪ್ಪ ಹೋಗ್ಲಿ, ಅಮ್ಮಯ್ಯ ಕೂಲಿ ಹೋಗೋದು ಬೇಡ, ತರಕಾರಿ ಮಾರೋದು ಬೇಡ, ಏನು ಬೇಡ ಅಂತ ಹೇಳಿ ನಿಮ್ಮ ಅಪ್ಪ ಹೇಳಿ ಒಪ್ಸಿ ಹೋಗಮ್ಮ. ನನಗೂ ಸಂತೋಷನೇ ಹೋದ್ರೆ. ಆದ್ರೆ ನನ್ನ ಬಚ್ಚ ಮಾಡು ಮೊದ್ಲು ಇಲ್ಲಿ. ನೀನೇನೋ ಹೋಗ್ಬಿಡ್ತೀಯ, ನಾನೊಬ್ಳು ಅಯ್ಯಂಬನ ಇಲ್ಲಿ. ಎಂತ ತಾಯಿನೇ ನೀನು.
ನಿನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಮಗಳನ್ನ ಹೋಗ್ಬೇಡ ಅಂತ ಹೇಳ್ತಾ ಇದೆಯಾ ಗಂಡನ ಮನೆಗೆ? ಎತ್ತು ತಂದೆ ತಾಯಿಗಳು ನಮ್ಗೆ ಎಷ್ಟೇ ಕಷ್ಟ ಬರ್ಲೇಳು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ನೀನ್ ನೋಡಿರಿ ಹೋಗ್ಬೇಡ ಅಂತ ಕುಂತಿದೀಯ. ಹ ಅತ್ತೆ ಹೋಗ್ಲಿ, ನನಗೂ ಸಂತೋಷನೇ. ನನ್ನ ಮಗಳು ಚೆನ್ನಾಗಿರ್ತಾಳೆ, ರಾಣಿ ತರ ಇರ್ತಾಳೆ ಅಂತಂದ್ರೆ ನನಗೇನು ಖುಷಿ ಆಗಲ್ವಾ? ಆದ್ರೆ 20,000 ಇಬ್ರು ಸಂಪಾದನೆ ಮಾಡ್ಕೊಡ್ರಿ ಅಂತ ತಾನೇ ಇವ್ರಪ್ಪ ಹೇಳಿದ್ದು. ಈಗ 12,000 ಕೊಡ್ಬೇಕು. ಅದಕ್ಕೆ ಇವಳು ಹೇಳಿರಿ ಅವ್ರಪ್ಪಯ್ಯ ಸುಮ್ಮನೆ ಆಗ್ತಾರೆ. ಏನು ಬೇಡ ಬಿಡು, ಇಷ್ಟು ದಿನ ಕಷ್ಟಪಟ್ಟಿದ್ದೀರಾ ಅಂತ ಹೇಳಿ. ಹೆಂಗೂ ಇಷ್ಟು ದಿನ ನಾವು ಕಷ್ಟ ಅನುಭವಿಸಿದೀವಿ, ಕೂಲಿ ಹೋಗಿ ತರಕಾರಿ ಮಾರಿ. ಇನ್ಮೇಲಾದ್ರೂ ದುಡ್ಡ ಏನು ಕೇಳಬೇಡ ಕಣಪ್ಪ ಅಂತ ಇವಳು ಹೇಳಿರಿ ಸುಮ್ಮನೆ ಆಗುತ್ತೆ ಅವ್ರ ಅಪ್ಪಯ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ, ರಾಣಿ ನಿಮ್ಮ ಅಪ್ಪಯ್ಯ ಬರುತ್ತೆ ಇರು, ನಿಮ್ಮ ಅಪ್ಪಯ್ಯ ಹೇಳ್ಬಿಟ್ಟು ನಾನು ಬಂದ್ಬಿಡ್ತೀನಿ. ನಾನು ಕರ್ಕೊಂಬಂದು ಬಿಟ್ಟು ಬರ್ತೀನಿ ಕಣಿ. ನಿಮ್ಮ ಅಪ್ಪಯ್ಯ ಹೆಂಗನ ಮಾಡಿ ಒಪ್ಸೆ. ಯಪ್ಪ ಹೋಗ್ಲಿ ಬಿಡಪ್ಪ, ಗೊತ್ತಾಗೈತೆ ಈ ಪಟ ಅಂತ ತಪ್ಪು ಮಾಡಲ್ಲ ಅಂತ ಹೇಳಿ. ಆಯ್ತಮ್ಮ ಸುಮ್ನಿರ್, ಬೇಜಾರು ಮಾಡ್ಕೋಬೇಡ. ಅಪ್ಪಯ್ಯ ಬರ್ಲಿ ಈಗ ಹೇಳ್ತೀನಿ ಹೆಂಗಂತಾನ. ನೋಡೋಣ ಏನಂತೈತೆ ಅಂತಾನ. ಏನು ಕಣಿ ರಾಣಿ, ಇವಾಗ ನೀನು ಗಂಡನ ಮನೆಗೆ ಹೋಗ್ತಾ ಇದೀಯ ಅಂತಂದ್ರೆ ನಿಮ್ಮ ಅಪ್ಪಯ್ಯಗೂ ಸಂತೋಷ ಆಗುತ್ತೆ. ಆ ಸಂತೋಷಕ್ಕೆ ಇದನ್ನು ಹೇಳ್ಬಿಟ್ರೆ ಸರಿ ಆತು ಬಿಡು ಅಂತ ಹೇಳಿ ಒಪ್ಕೆ ಮುತ್ತಿ ಹೆಂಗೋ ಅತ್ಲಾಗೆ ನಾನು ಕೂಲಿ ಹೋಗೋದು ತಪ್ಪಿಸ್ಕೊಂಡ್ಬಿಡ್ಬೋದು, ತರಕಾರಿ ಮಾರೋದು ಕೂಲಿ ಹೋಗೋದನ್ನು. ಹಸ ಐತಲ್ಲಮ್ಮ ಸೀಮೆಸ್, ಅದನ್ನೇನ್ ಮಾಡ್ತೀಯ? ಅದನ್ನ ಏನೋ ಮಾಡಿರಾತು ಬಿಡೆ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಒಟ್ನಲ್ಲಿ ನನಗೆ ಕೂಲಿ ಹೋಗೋದು ತರಕಾರಿ ಮಾರೋದು ಎರಡು ತಪ್ಪಿಸ್ಕೊಂಡ್ರೆ ಸಾಕು ಅಮ್ಮಂಗಾಗೈತಿ. ಯಮ್ಮ ಅಪ್ಪಯ್ಯ ಬಂತು. ಏನಮ್ಮ ರಾಣಿ, ಬ್ಯಾಗ್ ಹಿಡ್ಕೊಂಡು ಎಲ್ಗ ಹೋಗ್ತಾ ಇದೀಯಾ? ಎಲ್ಗ ಹೋಗ್ತೀಯಮ್ಮ? ಅಪ್ಪ ಅದು ನಾನು ನನ್ನ ಗಂಡನ ಮನೆಗೆ ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತೇ ಹೋಗ್ತಾ ಇದ್ದೀನಿ. ಹೌದೇನಮ್ಮ, ಯಾಕೆ ಇದ್ಕಿದ್ದಂಗೆ ಹಿಂಗೆ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೊರಟಿದ್ಯಾ? ಏನಿಲ್ಲಪ್ಪ, ಎಷ್ಟು ದಿನ ಅಂತ ಇಲ್ಲೇ ಇರೋಣ ಹೇಳು? ನನ್ನ ಗಂಡ ಅಲ್ಲಿ ಏನ್ ಮಾಡ್ಕೊಂಡವರು ಏನು, ಅದಕ್ಕೆ ನಾನು ನನ್ನ ಗಂಡನ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಂಗಾರೆ ಆಸ್ತಿ ಸಂಪಾದನೆ ಮಾಡೋವರೆಗೂ ನಾನು ಹೋಗಲ್ಲ, ನನ್ನ ಗಂಡ ಶ್ರೀಮಂತ ಆಗೋವರೆಗೂ ಅಂತ ಹೇಳ್ತಿದ್ದೆ. ನಿನ್ನ ಗಂಡ ಅಲ್ಲಿ ಶ್ರೀಮಂತ ಆಗ್ಬಿಟ್ನಾ? ಹೂನಪ್ಪ, ಹೊಲ ಮನೆ ಎಲ್ಲ ಬಿಡಿಸ್ಕೊಂಡವ್ರಂತೆ ಈಗ. ಹೌದೇನು? ಪರವಾಗಿಲ್ಲಮ್ಮ. ನಿನ್ನ ಗಂಡ ಎಂತನೋ ಏನೋ ಸೋಂಬೇರಿ ಅಂತ ನಾನು ತಿಳ್ಕೊಂಡಿದ್ದೆ ಇಲ್ಲಿದ್ದಾಗ. ಕಷ್ಟದಾರಿ ಅವನು. ನೋಡು, ಎಲ್ಲ ಆಸ್ತಿನೂ ಅವರಪ್ಪ ಕಳೆದಿದ್ರೆ ಇವನು ಮತ್ತೆ ಸಂಪಾದನೆ ಮಾಡ್ಯವನಿ. ಹೂನಪ್ಪ, ನನ್ನ ಗಂಡ ಹಂಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಏನೋ ಅಡಿಕೆ ವ್ಯಾಪಾರನೋ ಏನೋ ಮಾಡ್ತಾ ಇದಾರಂತೆ. ಅದು ಚೆನ್ನಾಗಿ ಕೈ ಎತ್ತೈತಂತೆ, ಒಳ್ಳೆ ಲಾಭನೂ ಸಿಗ್ತೈತಂತೆ. ಅದಕ್ಕೆ ನಮ್ಮ ಮಾವ ಮಾಡಿದ್ದ ಸಾಲ ಎಲ್ಲ ತೀರಿಸ್ಬಿಟ್ಟು ಮನೆ ಪತ್ರನೂ ಹೊಲದ ಪತ್ರನೂ ಎಲ್ಲ ನಾಳೆನೆ ವಾಪಸ್ ಇಸ್ಕೊಂಡವ್ರಂತೆ. ಅವರು ಯಾರ ತಗೆ ಅಡ ಇಕ್ಕಿದ್ರಲ್ಲ ನಮ್ಮ ಮಾವ, ಅವ್ರ ತಂಗಿಂದ ಬಿಡಿಸ್ಕೊಂಡವ್ರಂತೆ ಮನೆ ಪತ್ರ ಜಮೀನ್ ಪತ್ರ ಎಲ್ಲಾನ. ಓ ಹೌದಾ, ತುಂಬಾ ಸಂತೋಷನಮ್ಮ. ಸರಿ ಆಯ್ತು, ಹೋಗ್ಬಾ, ಬರೋಣ ನಾನು ನಿನ್ನ ಜೊತೆಗೆ. ಅಳಿಯಂದ್ರು ಏನಾದ್ರೂ ಅಂತಾರೋ ಏನೋ. ಅಯ್ಯೋ ರೀ, ನಾನೇ ಹೋಗಿ ಬಿಟ್ಟು ಬರ್ತೀನಿ, ಸುಮ್ಮನೆ ಇರಿ. ನೀವು ಯಾಕೆ, ನಿಮಗೆ ಎಷ್ಟೊಂದು ಕೆಲಸ ಇರ್ತವೆ. ಹೊಲ್ತಾಗೆ ಬೆಳೆ ಎಲ್ಲ ನೋಡ್ಕೋಬೇಕು, ಕೂಲಿಯರ ಆತನ ಬಂದ್ರೆ ಅವ್ರಿಗೆ ಕೂಲಿ ದುಡ್ಡು ಕೊಡ್ಬೇಕು. ನಾನೇ ಹೋಗಿ ಬರ್ತೀನಿ. ಆದ್ರೆ ಒಂದೇ ಒಂದು ವಿಷಯ ಕಣ್ರಿ, ಈಗ ನಾವಿನ್ನ 12,000 ನಿಮಗೆ ಕೈ ಕೊಡ್ಬೇಕಲ್ಲ ದುಡ್ದು, ಅದನ್ನ ಈಗ ಕೇಳಕ್ ಹೋಗ್ಬೇಡ್ರಿ ಪಟು. ರಾಣಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಇನ್ನು ನಾನು ಏನು ಕೂಲಿ ಪಾಲಿ ಏನು ಹೋಗಲ್ಲ. ಏನೋ ತಪ್ಪು ಮಾಡಿಬಿಟ್ವಿ, ಇಷ್ಟು ದಿನ ಕಷ್ಟ ಅನುಭವಿಸಿದೀವಿ. ಅದಕ್ಕೆ ಇನ್ನು ಮಿಕ್ಕಿರೋ ದುಡ್ಡ ಸಂಪಾದನೆ ಮಾಡು ಅಂತ ಹೇಳ್ಬೇಡ್ರಿ. ಓ ಅಲ್ಲ, ನೀನು ತಪ್ಪಿಸ್ಕೊಂಬಕ್ ನೋಡ್ತೀಯಾ? ರಾಣಿದೇನು ಇದ್ರಾಗೆ ಜಾಸ್ತಿ ತಪ್ಪಿರ್ಲಿಲ್ಲ. ಏನಂದ್ರೆ ನಿನ್ನ ಜೊತೆಗೆ ಸೇರ್ಕೊಂಡು ಅವಳು ನಿನ್ನಂಗೆ ಬುದ್ಧಿ ಕಲಿತಾಳೆ ಅಂತ ಹೇಳಿ ನಿನ್ನ ಜೊತೆಗೆ ಕೂಲಿ ಹೋಗಕ್ಕೆ ಕೇಳಿದ್ದ ಅವಳಿಗೆ. ಹೆಂಗ ಈಗ ಅವಳು ಗಂಡನ ಮನೆಗೆ ಹೋಗ್ತಾಳಂತೆ. ಅವಳೋದ್ರೆ ನೀನು ಕೂಲಿ ಹೋಗಲೇಬೇಕು. ಮಿಕ್ಕಿರೋ 12,000 ನೀನು ಕೊಡ್ಲೇಬೇಕು ನನಗೆ. ನೀನು ಕೊಡತಕ್ಕ ನಾನು ಸುಮ್ಮನೆ ಇರಲ್ಲ. ಯಪ್ಪ, ನನಗೂ ಅಮ್ಮಯ್ಗೂ ಇವಾಗ ಕಷ್ಟ ಏನು, ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತಾಗ್ಬಿಟ್ಟೈತೆ ಕಣಪ್ಪ. ಹೋಗ್ಲಿ ಬಿಟ್ಬಿಡಪ್ಪ, ಅಮ್ಮಯ್ಯನ ಇಪ್ಪಟ್ಟು ಕೂಲಿ ಕಳಿಸ್ಬೇಡ ಕಣಪ್ಪ. ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೈತೆ. ನನಗೋಸ್ಕರ ಸುಮ್ಮನಾಗಪ್ಪ, ಕೇಳಕ್ ಹೋಗ್ಬೇಡ. ಇನ್ನು ಮಿಕ್ಕಿರೋ ದುಡ್ಡ ಕೊಡು ಅಂತ ಹೇಳಿ. ಅಮ್ಮಯ್ಗೂ ಪಾಪ ಸುಸ್ತಾಗುತ್ತೆ ಒಬ್ಳಿಗೆ ಮಾಡಕ್ಕೆ. ತರಕಾರಿ ಮಾರಬೇಕು, ಕೂಲಿ ಹೋಗ್ಬೇಕು, ಹಸ ಬೇರೆ ನೋಡ್ಕೋಬೇಕು ಅಂತಂದ್ರೆ. ಹ್ಞೂ ಕಣ್ರಿ, ಏನೋ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಇಂಥ ಶಿಕ್ಷೆನ ಇಷ್ಟು ದಿನ ನನಗೆ ಕಷ್ಟ ಏನು, ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಐತೆ ಅಂತ ನನಗೆ ಗೊತ್ತಾಗೈತೆ. ಇನ್ಮೇಲೆ ಕೇಳಕ್ಕೆ ಹೋಗ್ಬೇಡ್ರಿ. ಇನ್ಮೇಲೆ ಯಾರು ತಗೋ ನಾನು ಸಾಲ ಪಾಲನೂ ಮಾಡಕ್ಕೆ ಹೋಗಲ್ಲ. ಹ್ಞೂ ಕಣಪ್ಪ, ಅಮ್ಮಯ್ಯ ಕೂಲಿ ಹೋದ್ರೆ ಅಲ್ಲಿ ಊರಿನ ಜನಗಳು ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ನಾನು ಅಮ್ಮಯ್ಯನೂ ತರಕಾರಿ ಮಾರಕ್ಕೆ ಹೋದಾಗ್ಲೂ ಕೂಲಿ ಹೋದಾಗ್ಲೂ ಹೆಂಗಸರು ಕೇಳೋ ಪ್ರಶ್ನೆಗೆ ಉತ್ತರಿಸಕ್ಕೆ ಆಗ್ದಲೇನೆ ಒದ್ದಾಡೋಗಿದ್ದೀವಿ. ಏನೇನೋ ಸುಳ್ಳು ಹೇಳಿ ಅವ್ರ ಬಾಯೆಲ್ಲ ಮುಚ್ಚಿದೀವಿ. ಇನ್ಮೇಲಾದ್ರೂ ನಮ್ಮ ತಪ್ಪು ನಮಗೆ ಗೊತ್ತಾಗೈತಿ. ಸುಮ್ಮನಾಗಪ್ಪ, ಇಪ್ಪಟ್ಟು ಕೂಲಿ ಹೋಗು ಅಂತ ಹೇಳ್ಬೇಡ ಅಮ್ಮಯ್ಯಗೆ. ಸರಿ ಕಣಮ್ಮ ರಾಣಿ, ನೀನು ಹೇಳ್ತಾ ಇದೀಯ ಅಂತ ನಾ ಒಪ್ಕೊಂತಾ ಇದ್ದೀನಿ. ಇನ್ಮೇಲಾದ್ರೂ ಚೆನ್ನಾಗಿರ್ಬೇಕು ಅಷ್ಟೇನೆ. ಹಿಂಗೆಲ್ಲ ಏನಾದರೂ ಎಡವಟ್ ಮಾಡ್ಕೊಂಡ್ರೆ ನಾನು ಸುಮ್ಮನಿರಲ್ಲ. ಆದರೆ ಆ ಸೀಮೆ ತಂದಿದ್ದೀನಲ್ಲ, ಅದನ್ನು ನೋಡ್ಕೊಂಬ ಕೇಳ ನಿಮ್ಮ ಅಮ್ಮಗೆ.
ಉಲ್ಪಾಲು ತಂದಾಕಿ ಹಾಲು ಕರೆದು ಮಾರಿ ಮನೆ ಖರ್ಚಿಗೆ ದುಡ್ಡಿಕ್ಕೆ ಮಕ್ಕಳು ಅಷ್ಟೇನೆ. ಕೂಲಿ ಹೋಗೋದು ಬೇಡ, ತರಕಾರಿ ಮಾರೋದು ಬೇಡ. ನಿಮಗೆ ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತಾನೆ ಅಷ್ಟೇನೆ ನಾನು ಹೇಳಿದ್ದು 20,000 ಸಂಪಾದನೆ ಮಾಡಲೇಬೇಕು ಅಂತಾನೆ. ಈಗ ನಿಮಗೆ ಅರ್ಥ ಆಗಿರಂಗೆ ಕಾಣುತ್ತೆ ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತಾನ. ಸರಿ ಆಯ್ತು ಬಿಡು. ಆಯ್ತು ಬಿಡ್ರಿ, ಆ ಹೊಸ ತಾನೆ ನಾನೆಲ್ಲ ನೋಡ್ಕೊಂತೀನಿ. ಹೆಂಗೋ ಕೂಲಿ ಹೋಗೋದ್ ಬೇಡ, ತರಕಾರಿ ಮಾರೋದ್ ಬೇಡ ಅಂತ ಹೇಳಿರಲ್ಲ, ಅಷ್ಟೇ ಸಾಕು ನನಗೆ. ರಾಣಿನ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅವಳ ಗಂಡನ ಮನೆಗೆ. ಸರಿ ಆಯ್ತು, ಬಿಟ್ಟು ಜಲ್ದ್ ಬಾ. ಬಾರಿ ರಾಣಿ, ಹೋಗಣ ನಿನ್ ಗಂಡನ ಮನೆಗೆ. ಇನ್ಯಾಕ್ ತಾಳ ಇಲ್ಲೇ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ಯಾ? ಬಾ ಹೋಗಣ. ಸರಿ ಅಮ್ಮ, ನಡಿ ಬರ್ತೀನಿ. ಅಜ್ಜಿ ಹೋಗ್ ಬರ್ತೀನಿ. ಸರಿ ಅಮ್ಮ, ಹುಷಾರಾಗಿ ಹೋಗ್ಬಾ. ಯಪ್ಪ ಬರ್ತೀನಿ ನಾನು. ಸರಿ ಅಮ್ಮ, ಇನ್ಮೇಲಾದ್ರೂ ಗಂಡನ ಜೊತೆಗೆ ಸಂಸಾರ ಮಾಡೋದ ಕಲ್ತ್ಕ. ಒಳ್ಳೇದಾಗ್ಲಿ, ಹೋಗ್ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.